ಮಕ್ಕಳು ಪದೇ ಪದೇ ಕಾಯಿಲೆ ಬೀಳ್ತಾ ಇದ್ದಾರೆ, ತುಂಬ ಗಲಾಟೆ ಮಾಡ್ತಾ ಇದ್ದಾರ, ಅಪ್ಪ ಅಮ್ಮ ಇದ್ರ ಕಡೆ ತುಂಬ ನರ್ವು ಮಸಲ್ಲು ಎಲ್ಲ ವೀಕ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಮಕ್ಕಳು ಪದೇ ಪದೇ ಕಾಯಿಲೆ ಬೀಳ್ತಾ ಇದ್ದಾರ. ಯಾಕೆ? ಇಮ್ಯುನಿಟಿ ತುಂಬ ಕಡಿಮೆ ಆಗ್ತಿದೆ, ಹೈಪರ್ ಆಕ್ಟಿವ್ ಚೈಲ್ಡ್ ಅಂತ ಹೇಳ್ತೀರಿ, ತುಂಬ ಗಲಾಟೆ ಮಾಡ್ತಾ ಇದ್ದಾರಾ, ಅಥವಾ ಈಗಿನ ವೆದರಿಗೆ ಅಂದರೆ ಚಳಿಗಾಲ ಮಳೆಗಾಲ ಬಂದ ಕೂಡಲೇ ಯಾವಾಗಲೂ ಕೆಮ್ಮು ಶೀತ ಜ್ವರ ಈ ಥರ ಪದೇ ಪದೇ ಕಾಣಿಸ್ತಾ ಇದೆಯಾ? ಅದಕ್ಕೆ ನ್ಯಾಚುರಲ್ ರೆಮಿಡಿ ಏನು? ಸೊ ಏನು ಮಾಡಿದ್ರೆ ಮಕ್ಕಳು ದಷ್ಟಪುಷ್ಟವಾಗಿರ್ತಾರೆ, ಅಥವಾ ಅವರಿಗೆ ಯಾವುದೇ ಥರ ಕಾಯಿಲೆ ಬಾರದೇ ಇರೋ ಹಾಗೆ ಸ್ಟ್ರಾಂಗ್ ಬಾಡಿ ಆ್ಯಂಡ್ ಮೈಂಡ್ ಆಗಲಿಕ್ಕೆ ಚಿಕ್ಕ ವಯಸ್ಸಿಂದನೇ ನೀವು ಗಮನ ಕೊಡಬೇಕು. ಅಂದರೆ ಪೇರೆಂಟ್ಸ್, ಅಪ್ಪ ಅಮ್ಮ ಇದ್ರ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ಯಾಕಂದರೆ ಹಿಂದಿನ ಕಾಲದ ಥರ ಖಂಡಿತ ಇಲ್ಲ. ನೀವೇನು ಮಾಡ್ತೀರಿ, ಇಷ್ಟೊಂದು ಬುಕ್ಸ್ ಇರುತ್ತೆ, ಜೊತೆಗೆ ಮೊಬೈಲು ಲ್ಯಾಪ್ಟಾಪು ಇದರಲ್ಲೇ ಓದೋದು ಎಲ್ಲ ಮಾಡ್ತಾ ಇರ್ತಾರೆ. ಸ್ಕೂಲಲ್ಲಿ ಕೂಡ ಆಟ ಅನ್ನೋದು ಇರೋದೇ ಇಲ್ಲ. ಸೊ ಎಲ್ಲೂ ಔಟ್ಡೋರ್ ಗೇಮೇ ಇಲ್ಲ ಅವರಿಗೆ. ಸೊ ಆಗೇನಾಗುತ್ತೆ, ನರ್ವು ಮಸಲ್ಲು ಎಲ್ಲ ವೀಕ್ ಆಗುತ್ತೆ. ಕ್ಯಾಲ್ಸಿಯಮ್ಮು ಮತ್ತು ವೈಟಮಿನ್ D3 ಇದೆಲ್ಲ ತುಂಬ ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ. ಸೊ ಹಾಗಾಗಿ ಅಷ್ಟು ಬೇಗ ಕಾಯಿಲೆಗಳು ಬರ್ತಾನೆ ಇರುತ್ತೆ. ಹಾಗೆ ದೊಡ್ಡವರಾದ ನಂತರ ಅವರಿಗೆ ಶಕ್ತಿನೇ ಇರೋದಿಲ್ಲ. ಸೊ ಏನು ಮಾಡಿ ಏನು ಪ್ರಯೋಜನ ಅಲ್ವಾ? ಓದೋದ್ರಲ್ಲಿ ಔಟ್ ತೆಗಿತಾರೆ ಅಲ್ವಾ, ಆದರೆ ಮಾನಸಿಕವಾಗಿ ಕೂಡ ತುಂಬ ಕುಗ್ಗಿರ್ತಾರೆ. ಅದಕ್ಕೆ ಡಿಪ್ರೆಷನ್ನಿಗೆ ಒಳಗಾಗೋದು. 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳು ಕೂಡ ತುಂಬ ತೊಂದರೆನ ಅನುಭವಿಸ್ತಾ ಇರ್ತಾರೆ. ಅವ್ರಿಗೇನೋ ಥರ ಸಿಟ್ಟು, ಯಾವುದು ಏನೇ ಕೇಳೋದು ಅದಕ್ಕೆ ವಾಪಸ್ ಮಾತಾಡ್ತಾರೆ. ಅಥವಾ ಅವರು ಜನರಲಾಗಿ ಹಿಂದಿನ ಕಾಲದ ಥರ ಎಲ್ಲದಕ್ಕೂ ಹೊಂದ್ಕೊಂಡಿರೋದಾಗಲಿ, ಅಥವಾ ನಗುಮುಖ ಆಗಲಿ, ಅಥವಾ ಇಂಟೆಲಿಜೆನ್ಸಿ ಲೆವೆಲ್ ಆಗಲಿ, ಇದೆಲ್ಲ ಕಡಿಮೆ ಇರುತ್ತೆ. ಯಾಕೆಂದರೆ ಅವರಿಗೆ ನಾವು ಭಜನೆ ಮಾಡಿಸಲ್ಲ, ಪ್ರಾಣಾಯಾಮ ಓಂಕಾರ ಇದನ್ನೆಲ್ಲ ಏನೂ ಹೇಳಿಸ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ 6 ವರ್ಷ 8 ವರ್ಷ ಆಗೋದ್ರೊಳಗೆ ಸಂಧ್ಯಾ ವಂದನೆ ಅಂತ ಹೇಳ್ಕೊಟ್ಟು ಪೂಜೆ ಜಪ ತಪಗಳನ್ನೇ ಹೇಳ್ಕೊಡ್ತಾ ಇದ್ವಿ. ಇವಾಗ ಏನು ಮಾಡ್ತಾರೆ, ಬರೀ TV ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಇದೆಲ್ಲ ಕಾರಣಗಳಿಂದ ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳು ಕುಗ್ತಾ ಇದ್ದಾರೆ. ಇಮ್ಯುನಿಟಿ ತುಂಬ ಕಡಿಮೆ ಆಗೋದ್ರಿಂದ ಕಾಯಿಲೆಗಳು ಅಷ್ಟು ಬೇಗ ಬರ್ತಾ ಇದೆ. ನೀವು ವ್ಯಾಕ್ಸಿನ್ಸ್ ಹಾಕ್ತೀರಿ, ಯಾವುದ್ಯಾವುದು ಸಿರಪ್ಗಳು ಔಷಧಿಗಳನ್ನು ಕೊಡ್ತಾನೇ ಇದ್ದರೆ ಹೇಗಿರ್ತಾರೆ ಅವರು? ನೀವೇ ಯೋಚನೆ ಮಾಡಬೇಕು. ಸೊ ನ್ಯಾಚುರಲ್ ವೇನಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಯಾವ ಥರ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಕೆಲವೊಂದು ವಿಡಿಯೋಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಅದನ್ನು ನೋಡಿ ನಿಮಗೇನಾದರೂ ಹೆಲ್ತ್ ಇಶ್ಯೂ ಇದ್ದರೆ, ಮಕ್ಕಳಲ್ಲಿ ತೊಂದರೆ ಇದ್ದರೆ ಆ ರೀತಿ, ಅಥವಾ ತುಂಬ ರಚ್ಚು ಮಾಡ್ತಾ ಇದ್ದಾರೆ ಅಂದರೆ ಹಠ ಮಾಡ್ತಾರೆ, ಯಾವುದೇ ರೀತಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನುರಿತ ವೈದ್ಯ ತಂಡ ನಿಮ್ಮ ಹತ್ರ ನಿಮ್ಮ ಸೇವೆಗೆ ಸದಾ ಸಿದ್ಧ ಆಗಿರ್ತಾರೆ. ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ, ಅಲ್ಲಿ ಕಾಲ್ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.